ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಂಗ್ಲಾದೇಶಿಗರು ಎಷ್ಟಿದ್ದಾರೆ ರೀ ಬಾಂಗ್ಲಾದೇಶಿಗರು ಹೇಳಿ? ನಿಮ್ಮ ಹತ್ರ ಅಂಕಿ ಸಂಖ್ಯೆ ಇದೆಯಾ? ಎಷ್ಟಿದ್ದಾರೆ ಬಿಜೆಪಿ ಅವರ ಕುಮಾರಸ್ವಾಮಿ ಅವರು ಹೇಳಿ. ಇಲ್ಲ ಅದಕ್ಕೆ ಅಂತ SIR ಮಾಡ್ತಾ ಇದೀವಿ ಅಂತ ಏನು 1 ಕೋಟಿ ಇದ್ದಾರಾ? ಅದರ ಅಂಕಿ ಸಂಖ್ಯೆ 50 ಲಕ್ಷ ಇದ್ದಾರಾ ಹೇಳಿ? 50 ಲಕ್ಷ ಇದ್ದಾರಾ? ಹೋಗ್ಲಿ 10 ಲಕ್ಷ ಇದ್ದಾರಾ? ವೆಸ್ಟ್ ಬೆಂಗಾಲಲ್ಲಿ ಗಂಟು ಮುಟ್ಟೆ ಕಟ್ಕೊಂಡು ಹೋದ್ರು ಓಕೆ, ಯಾಕೆಂದ್ರೆ ವೆಸ್ಟ್ ಬೆಂಗಾಲಕ್ಕೂ ಬಾಂಗ್ಲಾದೇಶಕ್ಕೂ ಭಾಳ ದೂರ ಏನಿಲ್ಲ. ನುಸುಳಿದ್ದಾರೆ, ಬಂದಿದ್ದಾರೆ, ಓಕೆ. ನಮ್ಮಲ್ಲೂ ಇದ್ರು ಓಡಿಸಿದಾರೆ ಒಂದು 200 ಜನನ. ಏನ್ ಲಕ್ಷ ಗಟ್ಲೆ ಇದ್ದಾರಾ? ನೀವು ಮಾಡ್ತಾ ಇರೋದು ಹೇಳ್ತಾ ಇರೋದು ನೋಡಿದ್ರೆ ಏನು 1 ಕೋಟಿ ಬಾಂಗ್ಲಾದೇಶಿಗರು ಇದ್ದಾರೆ ಅನ್ನೋ ಲೆವೆಲ್ ನೀವು ಆಡ್ತಾ ಇದ್ದೀವಿ. ಆಮೇಲೆ ರಾಜ್ಯ ಸರ್ಕಾರವೇ ಹೇಳಿದೆ, ಈ ರಾಜ್ಯದ ಪ್ರಜೆಗಳಲ್ಲದಿರುವವರಿಗೆ ನಾವು ಆಧಾರ್ ಆಗ್ಲಿ ಇದು ಗ್ಯಾರಂಟಿಗಳನ್ನ ಕೊಡೋದಿಲ್ಲ ಅಂತ. ಇವರೇ ಈಗ ಬಹಳಷ್ಟು ಕಡಿತ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಇವ್ರಿಗೂ ಹೊರೆ ಆಗ್ತಾ ಇದೆ. ಈ ರಾಜ್ಯದ ಮತದಾರರಲ್ಲದಿರುವವರಿಗೆ ನಾವು ಗ್ಯಾರಂಟಿ ಕೊಡಲ್ಲ ಅಂತ DK ಶಿವಕುಮಾರ್ ಅವ್ರು ಹೇಳಿದ್ದಾರೆ. ಅಂತದ್ರಲ್ಲಿ ಇವರೇ ಬೇರೆಯವ್ರು ಕೊಟ್ಬಿಡ್ತಾರ? ಹೇಳಿ ಒಂದ್ ಮಾತು. ಮತದಾನದ ಹಕ್ಕು ಇಲ್ಲದೆ ಇರೋರಿಗೆ ಅಥವಾ ಮತದಾರರ ಚೀಟಿ ಇಲ್ಲದೆ ಇರೋರಿಗೆ, ವೋಟರ್ ID ಇಲ್ಲದೆ ಇರೋರಿಗೆ ನಾವು ಗ್ಯಾರಂಟಿ ಕೊಡಲ್ಲ ಅಂತ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ? ಕಡಿತ ಮಾಡೋದಕ್ಕೆ. ಹೌದಾ? ಅವರೇ ಇನ್ನೂ ಹೆಚ್ಚು ಮಾಡ್ಬಿಡ್ತಾರಾ? ಇಲ್ಲ. ಸುಮ್ನೆ ಕೊಟ್ಬಿಡ್ತಾರಾ? ಇಲ್ಲ. ಏನ್ ರಾಜ್ಯ ಸರ್ಕಾರಗಳಿಗೆ ಒಂದಿಷ್ಟು ಕೂಡ ಪ್ರಜ್ಞೆ ಇಲ್ಲ? ನೀವು ಮಾತ್ರ ದೇಶಭಕ್ತರು, ಬೇರೆಯವರೆಲ್ಲರೂ ಕೂಡ ಭಕ್ತಿಹೀನರು ಅಂತ ಹೆಂಗ್ ಹೇಳ್ತೀರಿ ನೀವು? ವೋಟ್ಗಾಗಿ ಮಾಡ್ತಿದ್ದಾರೆ ಅನ್ನೋದು ವಿಪಕ್ಷಗಳ ವೋಟ್ಗಾಗಿ. ಈಗ ನಾನು ಹೇಳ್ತಾ ಇದ್ದೀನಿ ಪ್ರಾಕ್ಟಿಕಲಿ ಪ್ರಾಬ್ಲಮ್. ನೀವು ಬೇಕಾದ್ರೆ BLOಗಳನ್ನ ಆನ್ ಗ್ರೌಂಡ್ ಮಾಡಿಸಿ ಮಾತಾಡಿಸಿ ನೋಡಿ. ಅವ್ರಿಗೆ ಕ್ಲಾರಿಟಿ ಇಲ್ಲ ಬಹಳಷ್ಟು ವಿಚಾರಗಳ ಬಗ್ಗೆ, ಅವ್ರಿಗೆ ಕ್ಲಾರಿಟಿ ಇಲ್ಲ. ಈಗ 2002ರ ಮತಪಟ್ಟಿಯಲ್ಲಿ ತಂದೆ ತಾಯಿ ಯಾರ್ದು ಕೂಡ ಹೆಸರು ಇಲ್ಲ ಅಂತ ಇಟ್ಕೊಳ್ಳಿ, ಅವ್ರು ಏನ್ ಪ್ರೂಫ್ ಕೊಡ್ಬೇಕು? ಪ್ರೂಫ್ ಕೊಟ್ಟಿಲ್ಲ ಅಂತಂದ್ರೆ ನಾಳೆ ಏನಾದ್ರೂ ಅವ್ರದ್ದು ಮತಪಟ್ಟಿಯಲ್ಲಿ ಹೆಸರಿಲ್ಲ ಅಂತಂದ್ರೆ ಅವರ ಮತದಾನದ ಹಕ್ಕು ಕಳೆದುಕೊಳ್ತಾರಲ್ಲ. ಈ ತರ ಭಯ ಸಿಕ್ಕಾಪಟ್ಟೆ ಜನರಿಗಿದೆ. ಬಟ್ ಡೆಫಿನೆಟ್ಲಿ ಈ ತರದ್ ಏನಾದ್ರೂ ಷಡ್ಯಂತ್ರವನ್ನ ರಾಜ್ಯ ಸರ್ಕಾರ ಮಾಡಿದರೆ ಒಂದಿಬ್ರನ್ನ ಹಿಡ್ಕಾ ಬನ್ನಿ. ಇಷ್ಟು ದಿನದಿಂದ SIR ನಡೀತಾ ಇದೆಯಲ್ಲ. ನಾನು ಹೇಳೋದು ನಿಮ್ಮ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು BJP ಕಾರ್ಯಕರ್ತರು, JDS ಕಾರ್ಯಕರ್ತರು, ನೀವು SIR ಅನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿದ್ದೀರಿ. ಮತ್ತೆ BLOಗಳ ಜೊತೆ ನೀವು ಕೂಡ ಮನೆ ಮನೆಗೆ ಅಡ್ಡಾಡ್ತಾ ಇದ್ದೀರಿ. ಹೌದಾ? ಈ ಅಡ್ರೆಸ್ ಅಲ್ಲಿ ಈ ವ್ಯಕ್ತಿ ಇದಾನ ಇಲ್ವಾ ಅಂತ ನೀವು ಆ ಮನೆಗಳಿಗೆ ಹೋಗಿ ನೋಡ್ತಾ ಇದ್ದೀರಿ. ಸುಮ್ನೆ ಕೊಡ್ತಾ ಇದ್ದಾರಾ ಇವರು? ಇಲ್ಲ ಫಾರ್ಮ್ಗಳನ್ನ ಇಲ್ಲ ನೋಡ್ಕೊಡ್ತಿದಾರಂತ ನೀವು ಕ್ರಾಸ್ ಚೆಕ್ ಮಾಡ್ತಾ ಇದ್ದೀರಲ್ಲ. ಎಷ್ಟು ಬಾಂಗ್ಲಾದೇಶಿಗರನ್ನ ಹಿಡಿದಿದ್ದೀರಿ ಹೇಳಿ? ಚುನಾವಣಾ ಆಯೋಗ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಕೂಡ ಲಿಸ್ಟ್ ಕೊಡ್ತಾ ಇದೆ, ಎಷ್ಟು ಪರ್ಸೆಂಟೇಜ್ ನಾವು ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಟ್ಟಿದೀವಿ ಅಂತ. ಹೌದಾ? ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 99% ಏನೋ ಅಂತ ನೋಡಿದೆ. ಸೊ ಕೊಟ್ಟಿದೀವಿ ಅಂತ ಇವ್ರು ಹೇಳ್ತಾ ಇದಾರೆ. ಹೌದಾ? ಸೊ ಎಷ್ಟು ಜನ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಕೊಟ್ಟಿದ್ದಾರೆ ಅನ್ನೋದು ಒಂದಿಬ್ಬರನ್ನ ಹಿಡ್ಕಾ ಬನ್ನಿ. ಇಬ್ಬರನ್ನ ಹಿಡ್ಕಾ ಬನ್ನಿ ಅಪ್ಪ, ಅವಾಗ ಗೊತ್ತಾಗುತ್ತಲ್ಲ. ಒಂದ್ 10 ಜನ ಹಿಡ್ಕಾ ಬನ್ನಿ. ಇವರು ಇಷ್ಟು ದಿನ ಇವ್ರು ಮಾಡೋದನ್ನ ಅನುಮಾನಾಸ್ಪದವಾಗಿ ನೋಡ್ತಾ ಇತ್ತು ಕಾಂಗ್ರೆಸ್. ಈಗ ಕಾಂಗ್ರೆಸ್ ಮಾಡೋದನ್ನ ಅನುಮಾನಾಸ್ಪದವಾಗಿ ಇವ್ರು ನೋಡ್ತಾ ಇದ್ದಾರೆ. ಒಂದು ಅರ್ಥ ಆಗ್ತಾ ಇಲ್ಲ. ಈಗ ನಾನು ಈಗ ಮನೆ ಚೇಂಜ್ ಮಾಡ್ಬಿಟ್ಟಿರ್ತೀನಪ್ಪ. ನಾನು ಮನೆ ಚೇಂಜ್ ಮಾಡಿರ್ತೀನಿ. ರೀಸೆಂಟ್ ಆಗಿ ಒಂದ್ ಮನೆಗೆ ಹೋಗಿರ್ತೀನಿ. ಸೊ ಈ ಮನೆಯ ಅಡ್ರೆಸ್ ಅಲ್ಲಿ ನಾನು ಇದೀನಿ ಅನ್ನೋದನ್ನ ಪ್ರೂವ್ ಮಾಡ್ಬೇಕು ಅಂತಂದ್ರೆ ನಮ್ದು ಒಂದು ಇದು ಕೊಡ್ಬೇಕು, ಏನು ಇದು ಏನು ಮನೆ ಅಗ್ರಿಮೆಂಟ್ ಏನೋ ಒಂದು ಕೊಡ್ಬೇಕು. ಸೊ ಈಗ ಗಂಡಂದೋ ಅಥವಾ ಮಗಂದೋ ಏನೋ ಇರುತ್ತೆ, ಅದನ್ನ ತಗೊಂಡೋಗಿ ಕೊಟ್ರೆ ಇಲ್ಲ ಇದಾಗಲ್ಲ ಅಂತಾರೆ. ಬೇರೆ ಎಲ್ಲಾದ್ರೂ ರೂಢೀಕರಣ ಮಾಡ್ಕೊಂಡು ಬಹಳ ಇದಾವೆ ರಾಮ್. ಹೇಳ್ತಾ ಹೋದ್ರೆ ಇವತ್ತು ಇಡೀ ಬುಲೆಟನೇ ಹೇಳ್ಬೋದು ನಾವು. ಬಟ್ ಒಂದಂತೂ ಸತ್ಯ, ಪೌರತ್ವ ಸಿಟಿಸನ್ಶಿಪ್ ರಾಜ್ಯ ಸರ್ಕಾರ ಕೊಡಕ್ ಬರಲ್ಲ. ಆದರೆ 10 ವರ್ಷ ಇದ್ದವ್ರಿಗೆ ನಾವು ಶಾಶ್ವತ ವಸತಿ ಪ್ರಮಾಣ ಪತ್ರ ಕೊಡ್ತೀವಿ ಅಂತ ಏನ್ ರಾಜ್ಯ ಸರ್ಕಾರ ಹೇಳ್ತಾ ಇದ್ದೀರಿ. ಅಪ್ಪಿ ತಪ್ಪಿ ನೀವು ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಕೊಟ್ಟರೆ ನೀವೇ ಹೇಳುವ ರೀತಿಯಲ್ಲಿ ಅದು ಒಂದು ರೀತಿ ಅಕ್ರಮಕ್ಕೆ ಎಡೆ ಮಾಡಿ ಕೊಟ್ಟಂಗಾಗಲ್ವಾ? ಈಗ 10 ವರ್ಷಗಳ ಹಿಂದೆನೆ ಬಾಂಗ್ಲಾದವರು ಇಲ್ಲಿ ಬಂದಿದ್ರೆ ಹೆಂಗ್ ಕಂಡಿಡಿಯೋದು? ಬಂದಿರ್ಬೋದು, ಯಾರಿಗ್ ಗೊತ್ತು? ಅಂತಹ ಅನುಮಾನಗಳು ಬಂದಂತ ಕಾಲಕ್ಕೆ ತಕ್ಕಂತೆ ಈಗ ಬಹಳಷ್ಟು ಜನ ವೀಸಾ ಅವಧಿ ಮುಗಿದೋಗಿರುತ್ತೆ, ಆದ್ರೂ ಬಂದು ಇಲ್ಲೇ ಇರ್ತಾರೆ. ಅಂತವ್ರನ್ನೆಲ್ಲ ಹುಡ್ಕೋದಕ್ಕೆ ಇದಾವೆ, ಆಲ್ರೆಡಿ ಕಾನೂನುಗಳು ಇದಾವೆ. ಆ ಕಾನೂನುಗಳ ಅಡಿಯಲ್ಲಿ ಆಗಾಗ್ಗೆ ಈ ತರದ ಸ್ಕ್ರೂಟಿನಿ ಆಗ್ತಾ ಇರುತ್ತೆ. ಇದೇನು ಹೊಸ್ತೇನಲ್ಲ. ಆಲ್ ರೈಟ್, ಮುಂದಕ್ಕೋಣ.
ಓಕೆ, ಇನ್ನು ಕಾಂಗ್ರೆಸ್ನವರು ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ, ಬನ್ನಿ ನೋಡೋಣ. ಏನಕ್ಕೆ ಸರ್ಕಾರದವ್ರು ನಿಯಮ ಮಾಡೋಕ್ಕಾಗಲ್ವಾ? ನಾವು ಯಾರು? ಶಾಸಕರು. ಶಾಸಕರದ್ದು ಕೆಲಸ ಏನು? ಶಾಸನ ಮಾಡೋದು. ಶಾಸನ ಮಾಡ್ತೀವಿ, ಗೌರ್ಮೆಂಟ್ ಆರ್ಡರ್ ಹೊಡಿಸ್ತೀವಿ. ಅಧಿಕೃತವಾಗಿ ಸರ್ಕಾರದಿಂದಾನೇ ಕೊಡ್ತಾ ಇದೀವಿ, ಕಾಂಗ್ರೆಸ್ ಪಾರ್ಟಿಯಿಂದ ಕೊಡ್ತಾ ಇದೀವ ನಾವು? ಗೌರ್ಮೆಂಟ್ ಏನು ಒಂದು ವ್ಯವಸ್ಥೆ ಇದೆ, ಸರ್ಕಾರದ ವ್ಯವಸ್ಥೆ ಇದೆ ಅಂದ ನಾವು ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಮಾಡೋ ಹಕ್ಕು ನಮಗಿದೆ ಅಲ್ವಾ? ಈಗ ಇವ್ರಿಗೇನು ಸಮಸ್ಯೆ ಆಗ್ತಾ ಇದೆ ಗೊತ್ತಿಲ್ಲ ಅಲ್ಲ ನನಗೆ. ಒಂದು ಕಡೆ SIR ಮಾಸ್ಟರ್ ಸ್ಟ್ರೋಕ್ ಅಂತೀರಾ, SIR ಪ್ರಕ್ರಿಯೆಯಲ್ಲಿ ನಡೀತಾ ಇರಬೇಕಾದ್ರೆ ಇಲ್ಲಿ ಅಕ್ರಮ ನಡೀತಾ ಇದೆ ಅಂತೀರಾ. ನೀವು ಡಿಸೈಡ್ ಮಾಡಿಬಿಡಿ ವೆದರ್ ಯು ವಾಂಟ್ ಇಟ್ ಆರ್ ಡೋಂಟ್ ವಾಂಟ್ ಇಟ್. ನಮ್ಮ ಸ್ಟ್ಯಾಂಡ್ ಭಾಳ ಕ್ಲಿಯರ್ ಆಗಿದೆ. ಮತದಾರರ ಪಟ್ಟಿ ಪರಿಷ್ಕರಣೆ ಆಗಲೇಬೇಕು, ಆದರೆ ಪಾರದರ್ಶಕವಾಗಿ ಆಗಬೇಕು. ಲೋಪಗಳನ್ನು ಸರಿಪಡಿಸಬೇಕು, ನ್ಯೂನತೆಗಳನ್ನು ಸರಿಪಡಿಸಬೇಕು. ಅದಾದಮೇಲೆ ಬಹಿರಂಗವಾಗಿ ಮಾಡಲಿ. ನಮ್ಮದು ಸಂಪೂರ್ಣವಾದಂಥ ಸಹಕಾರ ಇದೆ. ಮುಖ್ಯಮಂತ್ರಿಗಳು ಇದನ್ನು ಆಗಲೇ ಹೇಳಿದ್ದಾರೆ. ಒಂದೊಂದು ಪುಟ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀವಿ, ಏನು ಮಾಡಬೇಕು ಹೇಗೆ ಮಾಡಬೇಕು ಅಂದರೆ ನಮ್ಮ ಕೋಆಪರೇಷನ್ ಇದೆ ಅಂತಲೇ ಅರ್ಥ ಅಲ್ವಾ? ಶೋಭಕ್ಕ ಏನು ಮಾಡಬೇಕು ಅಂದರೆ ಪತ್ರ ರಾಷ್ಟ್ರಪತಿಗಳಿಗೆ ಬರೀಬೇಕು. ಈ ನುಸುಳುಕೋರನ್ನ ಇಲ್ಲಿ ಕರ್ನಾಟಕದವ್ರಿಗೆ ಬಿಟ್ಟಿದ್ಯಾರು? ಅಮಿತ್ ಶಾ ಅವ್ರನ್ನ ತಕ್ಷಣ ಮಂತ್ರಿಮಂಡಲದಿಂದ ಕೈ ಬಿಡಬೇಕು ಅಂತ ಅವ್ರು ರಾಷ್ಟ್ರಪತಿಗಳು ಬರೀಬೇಕು. SIR ಅಲ್ಲಿ ಬಾಂಗ್ಲಾದೇಶಿಗಳು ನಮಗೇನು ಗಡಿ ಭಾಗ ಅಲ್ಲ, ಕರ್ನಾಟಕಕ್ಕೆ ಬಾಂಗ್ಲಾದೇಶದವ್ರು 4,000 ಕಿಲೋಮೀಟರ್ ಬಂದರೆ ಇವರು ಕಡಲೆಕಾಯಿ ತಿಂತಾ ಇದ್ದೀರಾ? ಅಥವಾ ಅವ್ರ ಭಾಷೆನಲ್ಲಿ ಹೇಳ್ಬೇಕಾದ್ರೆ ಬೇರೆ ಭಾಷೆ ಹೇಳ್ಬೇಕಾಗುತ್ತೆ. ಆದ್ದರಿಂದ ಶೋಭಕ್ಕ ಬರಿಬೇಕಾಗಿರೋದು ರಾಷ್ಟ್ರಪತಿಗೆ, ತಕ್ಷಣ ಅಮಿತ್ ಶಾನ. ಶೋಭಕ್ಕ ಏನು ಮಾಡಬೇಕು ಅಂದರೆ ಪತ್ರ ರಾಷ್ಟ್ರಪತಿಗಳಿಗೆ ಬರೀಬೇಕು. ಈ ನುಸುಳುಕೋರನ್ನ ಇಲ್ಲಿ ಕರ್ನಾಟಕದವ್ರಿಗೆ ಬಿಟ್ಟಿದ್ಯಾರು? ಅಮಿತ್ ಶಾ ಅವ್ರನ್ನ ತಕ್ಷಣ ಮಂತ್ರಿಮಂಡಲದಿಂದ ಕೈ ಬಿಡಬೇಕು ಅಂತ ಅವ್ರು ರಾಷ್ಟ್ರಪತಿಗಳು ಬರೀಬೇಕು. SIR ಅಲ್ಲಿ ಬಾಂಗ್ಲಾದೇಶಿಗಳು ನಮಗೇನು ಗಡಿ ಭಾಗ ಅಲ್ಲ, ಕರ್ನಾಟಕಕ್ಕೆ ಬಾಂಗ್ಲಾದೇಶದವ್ರು 4,000 ಕಿಲೋಮೀಟರ್ ಬಂದರೆ ಇವರು ಕಡಲೆಕಾಯಿ ತಿಂತಾ ಇದ್ದೀರಾ? ಅಥವಾ ಅವ್ರ ಭಾಷೆನಲ್ಲಿ ಹೇಳ್ಬೇಕಾದ್ರೆ ಬೇರೆ ಭಾಷೆ ಹೇಳ್ಬೇಕಾಗುತ್ತೆ. ಆದ್ದರಿಂದ ಶೋಭಕ್ಕ ಬರಿಬೇಕಾಗಿರೋದು ರಾಷ್ಟ್ರಪತಿಗೆ, ತಕ್ಷಣ ಅಮಿತ್ ಶಾನ. ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟನ್ನು ತಹಶೀಲ್ದಾರು, ಉಪ ತಹಶೀಲ್ದಾರು ಅಥವಾ DC ಕೊಡ್ಬೋದು. ಮತ್ತು ಅದಕ್ಕೆ ಒಂದು ಅಪ್ಲಿಕೇಶನ್ ಆನ್ಲೈನಲ್ಲೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ಕೇಳ್ತಾರೆ, ಆ ಡಾಕ್ಯುಮೆಂಟ್ಸ್ಗಳನ್ನು ತಾವು ಕೊಡಬೇಕಾಗತ್ತೆ. ಲೈಕ್ ಐಡೆಂಟಿಟಿ ಕಾರ್ಡ್, ಆಧಾರ್ ಕಾರ್ಡು, ಅಥವಾ ID ಯಾವುದು ಎಪಿಕ್ ವೋಟರ್ ID ಮತ್ತು ಪಾಸ್ಪೋರ್ಟ್. ಇತ್ತೀಚೆಗೆ ಪಾಸ್ಪೋರ್ಟು ಕೂಡ ಪೌರತ್ವದ ಆಧಾರ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹಿಂಗಾಗಿ ಎಲ್ಲದಕ್ಕೂ ಕನ್ಫ್ಯೂಷನ್ ಮಾಡಿ ಇಟ್ಟಿರೋರು. ಬರ್ತ್ ಸರ್ಟಿಫಿಕೇಟ್, SSLC ಸರ್ಟಿಫಿಕೇಟ್, ಅಥವಾ ಇದು ಕ್ಲಾಸ್ 12 ಸರ್ಟಿಫಿಕೇಟ್, ಮತ್ತು ರೇಷನ್ ಕಾರ್ಡು, ಎಲೆಕ್ಟ್ರಿಕಲ್ ಬಿಲ್ಲು, ವಾಟರ್ ಬಿಲ್ಲು, ಗ್ಯಾಸ್ ಕನೆಕ್ಷನ್ ಬುಕ್ಕಿಂಗು, ಇಲ್ದಿದ್ರೆ ಇದು ನಿಮ್ ಫೋಟೋಗ್ರಾಫ್ಸ್ ಕೊಡ್ಬೇಕಾಗತ್ತೆ. ಸೊ ಸಮಂಜಸವಾದಂತ ಪ್ರೂಫ್ಗಳು ಇಲ್ಲ ಅಂತಂದ್ರೆ ನಿಮ್ಮ ಈ ಒಂದು ಫಾರ್ಮ್ ಅನ್ನ ಅವರು ರಿಜೆಕ್ಟ್ ಮಾಡಬಹುದು. ಈ ತರ ಇದೆ, ಮೊದ್ಲಿಂದನೇ ಇದೆ, ಪ್ರಾಸೆಸ್ ಇದೆ. ಸೊ ಹೀಗಾಗಿ ಇದು PRCಗೂ ಮತ್ತು ಪೌರತ್ವಕ್ಕೂ ಬಹಳ ಡಿಫ್ರೆನ್ಸ್ ಇದೆ. ಆದ್ರೆ ಈ PRC ಅನ್ನ ಬಾಂಗ್ಲಾದೇಶಿಗರಿಗೋಸ್ಕರನೇ ಬಳಸ್ತಾ ಇದ್ದಾರೆ ಅನ್ನೋ ಆರೋಪ ಇದೆಯಲ್ಲ. ಇವರು ಬನ್ನಿ ತೋರಿಸಿ ಅಂತಾರೆ, ಅವರು ಹೌದು ಅಂತಾರೆ. ಮಧ್ಯದಲ್ಲಿ ಜನ ಏನ್ ತಿಳ್ಕೊಬೇಕು ಹೇಳಿ, ಹೌದಲ್ವಾ? ಸೊ ನೋಡೋಣ ಇನ್ನು ಇದು SIR ನ ಇನ್ನು ಎಷ್ಟು ಗಬ್ಬಿಡಿಸ್ತಾರೆ.